ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ವಿಟಮಿನ್ ಸಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಆರೆಂಜ್ ತೊಗೊಂಡಿದ್ದೀನಿ. ಆರೆಂಜ್ ತೊಗೊಂಡ್ಬಿಟ್ಟು ಅದರದ್ದು ಹೊರಗಡೆ ಭಾಗನ ನಾನಿಲ್ಲಿ ತುರ್ಕೋತಾ ಇದ್ದೀನಿ. ಇದನ್ನು ಇವಾಗ ನಾನು ಕೋಕೋನಟ್ ಆಯಿಲ್, ನಮ್ಮದೇ ವುಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ಇದೆ. ಸೊ ಇಲ್ಲಿ ನಾನೊಂದು 100 ml ಮಾಡ್ತಾ ಇರೋದ್ರಿಂದ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. 100 ml ಆಯಿಲ್ ತೊಗೊಂಡು ನಾನು ಏನು ಇವಾಗ ತುರ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ತಗೊಂಡು ಇದನ್ನು ನಾನು ಡಬಲ್ ಬಾಯ್ಲರ್ ಮೆಥಡಲ್ಲಿ ಬಿಸಿ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಇದ್ರದ್ದು ಯಾವುದೇ ಅಂಶ ನಾವು ತುಂಬ ಬಿಸಿಯಲ್ಲಿ ಬಿಸಿ ಮಾಡಿದಾಗ ಹೊರಟೋಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಡಬಲ್ ಬಾಯ್ಲರ್ ಮೆಥಡ್ ಯೂಸ್ ಮಾಡ್ತಾಯಿದ್ದೀನಿ. ಇದ್ರದ್ದು ಯೂಸಸ್ ಏನಂತಂದರೆ, ನಿಮಗೆ ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ಸ್ಕಿನ್ನು ಬ್ರೈಟ್ನಿಂಗ್ ಆಗುತ್ತೆ. ನಿಮಗೇನಾದರೂ ಪಿಂಪಲ್ಸ್ ಕಲೆ ಇದ್ದರೆ ಅದು ಹೋಗುತ್ತೆ. ಆಮೇಲೆ ನಿಮಗೆ ಹನಿವನ್ ಸ್ಕಿನ್ ಟೋನ್ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಸೊ ನಿಮ್ಮದು ಸ್ಕಿನ್ನು ತುಂಬ ಬ್ರೈಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ವಿಟಮಿನ್ ಸಿನ ಯೂಸ್ ಮಾಡ್ತೀವಿ. ಸೊ ಜಸ್ಟ್ 2 ಇಂಗ್ರೀಡಿಯೆಂಟಲ್ಲೇ ಮಾಡ್ಕೊಳ್ಳೋದ್ರಿಂದ ನಿಮಗೇನು ಕಾಸ್ಟ್ ಏನು ಖರ್ಚಾಗಲ್ಲ. ಸೊ ನಿಮ್ಮ ಮನೆಯಲ್ಲಿರೋ ಇಂಗ್ರೀಡಿಯೆಂಟಿಂದನೇ ನೀವು ಮಾಡ್ಕೊಳ್ಬೋದು. ನೀವೊಂದು 30 ಮಿನಿಟ್ಸು ಲೋ ಫ್ಲೇಮಲ್ಲಿ ಬಿಸಿ ಮಾಡಿ ಆದಮೇಲೆ ನಿಮಗೆ ಇದು ಈ ಕನ್ಸಿಸ್ಟೆನ್ಸಿ ಬಂದಿರುತ್ತೆ. ಕಲರ್ ಚೇಂಜ್ ಆಗಿರುತ್ತೆ ನಿಮಗೆ ಆಯಿಲ್ದು. ಸೊ ಅದನ್ನು ನೀವು ಸೋಸ್ಕೊಳ್ಳಿ. ಏಕೆಂತಂದರೆ ಅದರಲ್ಲಿ ಗಟ್ಟಿದೆಲ್ಲ ಇರುತ್ತಲ್ಲ, ಅದೆಲ್ಲ ಬರಬಾರ್ದು. ಜಸ್ಟ್ ಆಯಿಲ್ ಅಷ್ಟೇ ನಾವಿಲ್ಲಿ ತಗೊಳ್ಬೇಕಾಗಿರುತ್ತೆ. ಸೊ ನಾವು ಆಯಿಲ್ ತೊಗೊಂಡಾದ್ಮೇಲೆ ಅದೇನು ಉಳಿಯುತ್ತೆ, ಸೊ ಅದರಲ್ಲಿ ಸ್ಕ್ರಬ್ ಹೇಗೆ ಮಾಡೋದು ಅಂತಲೂ ಕೂಡ ನಾನಿಲ್ಲಿ ಹೇಳ್ಕೊಡ್ತೀನಿ, ಸ್ಕಿಪ್ ಮಾಡ್ದಂಗೆ ನೋಡಿ. ಮತ್ತು ನನ್ನ ಚಾನಲ್ಲು ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ಳಿ. ಸೊ ಆವಾಗ ಬೇರೆಯವರು ಕೂಡ ನೋಡ್ತಾರೆ. ಮತ್ತು ಲೈಕ್ ಮಾಡಿ. ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಡೌಟ್ಸ್ ಹಾಕಿ. ಇವಾಗ ನೋಡಿ ಇದು ಆಗಿದೆ. ಈ ಆಯಿಲ್ನ ನೀವು ಯಾವುದಾದ್ರೂ ಸೀರಮ್ ಬಾಟಲಲ್ಲಿ ಸ್ಟೋರ್ ಮಾಡಿಕೊಂಡು ಬೆಳಿಗ್ಗೆ ಮತ್ತು ಸಂಜೆ 2 to 3 ಡ್ರಾಪ್ಸ್ನ ಯೂಸ್ ಮಾಡ್ತಾ ಬರೋದ್ರಿಂದ ನಿಮಗೆ ತುಂಬ ನ್ಯಾಚುರಲ್ಲಾಗಿ ಸ್ಕಿನ್ನು ಬ್ರೈಟ್ನಿಂಗ್ ಆಗುತ್ತೆ, ಕಲೆಗಳೆಲ್ಲ ಹೋಗುತ್ತೆ. ಸೊ ಅವಾಗ ಸಾಫ್ಟ್ನೆಸ್ ಕೂಡ ಕೊಡುತ್ತೆ ಇದು, ಮತ್ತು ಬ್ರೈಟ್ ಆಗಿರುತ್ತೆ ನಿಮಗೆ ಸ್ಕಿನ್ನು. ಸೊ ಆಯಿಲಿ ಸ್ಕಿನ್ ಅವರಾದರೆ ನೀವು ಇದನ್ನು ಹಾಕಿ ಜಸ್ಟ್ ಲೈಟಾಗಿ ಮಸಾಜ್ ಮಾಡಿಕೊಂಡು 1 ಅವರ್ ಬಿಟ್ಬಿಟ್ಟು ವಾಶ್ ಮಾಡಿ. ಡ್ರೈ ಸ್ಕಿನ್ ಅವರಾದರೆ ನೀವು ಇದನ್ನು ನೈಟ್ ಹಾಕ್ಕೊಂಡು ಮಲ್ಕೊಂಡು ಬೆಳಿಗ್ಗೆ ಎದ್ಮೇಲೆ ವಾಶ್ ಮಾಡ್ಕೊಳ್ಬೋದು. ಇವಾಗ ನೋಡಿ ಇದು ರೆಡಿಯಾಗಿದೆ. ನಾನು ಹ್ಯಾಂಡ್ ಮೇಲೆ ಹಾಕಿ ತೋರಿಸ್ತೀನಿ. 1 to 2 ಡ್ರಾಪ್ ಈಸ್ ಎನಫ್. ಅಷ್ಟು ಹಾಕಿದರೆ ನಿಮಗೆ ಸಾಕಾಗುತ್ತದೆ. ಈ ಕಲರ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದು ನಿಮಗೆ ನೀವು ಮುಖದ ಮೇಲೆ ಹಾಕ್ಕೊಂಡು ಮಸಾಜ್ ಮಾಡ್ಕೊಳ್ಳಿ. ಸೊ ರೆಗ್ಯುಲರ್ ಯೂಸಿಂದ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಸೊ ಮಾಡ್ಕೊಂಡಾದಮೇಲೆ ಯೂಸ್ ಮಾಡಿ ಆದಮೇಲೆ ರಿಸಲ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇವಾಗ ಇದೇನು ಉಳಿದಿದೆಯಲ್ವ, ಇದನ್ನು ಸ್ಕ್ರಬ್ ಮಾಡೋಕ್ಕೋಸ್ಕರ ನಾನಿಲ್ಲಿ ಶುಗರ್ ಹಾಕ್ತಾಯಿದ್ದೀನಿ. ಶುಗರ್ ಹಾಕಿ ಆಮೇಲೆ ವೆಜಿಟೇಬಲ್ ಗ್ಲಿಸರಿನ್ ಅಂತ ಬರುತ್ತೆ ನಿಮಗೆ ಶಾಪಲ್ಲಿ. ಸಪೋಸ್ ಇಲ್ಲ ಅಂತಂದರೆ ಜಸ್ಟ್ ಇದು 2 ಇಂಗ್ರೀಡಿಯೆಂಟಲ್ಲೇ ನೀವು ಹಾಕ್ಕೋಬೋದು. 1-2 ಹನಿ ಕೋಕೋನಟ್ ಆಯಿಲ್ ಸೇರಿಸ್ಕೊಳ್ಳಿ. ನಾನಿಲ್ಲಿ ಗ್ಲಿಸರಿನ್ ಹಾಕ್ತಾಯಿದ್ದೀನಿ. ಇದು ಮಾಯ್ಶ್ಚರ್ ಕೊಡುತ್ತೆ ಮತ್ತು ಮಾಯ್ಶ್ಚರ್ನ ಹಾಗೆ ಉಳಿಸುತ್ತೆ ಸ್ಕಿನ್ನಲ್ಲಿ ಗ್ಲಿಸರಿನ್. ಸೊ ಹಾಗಾಗಿ ಮಿಕ್ಸ್ ಮಾಡಿಕೊಂಡು ನೀವು ಇದರಲ್ಲಿ ಮೈಲ್ಡ್ ಮಸಾಜ್ ಮಾಡಿಕೊಂಡು ಅಲ್ಲಿ ವಿಟಮಿನ್ ಸಿ ಏನು ಸಿರಮ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ನಿಮಗೆ ಒಳ್ಳೆ ಬೆಸ್ಟ್ ರಿಸಲ್ಟ್ ಬರುತ್ತೆ. ಪ್ರತಿಯೊಬ್ಬರು ಮಾಡಿಕೊಂಡು ಇದರ ಪ್ರಯೋಜನನ ಪಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಶೇರ್ ಮಾಡೋದು ಮರಿಬೇಡಿ. ವಾಚ್ ಮಾಡಿದ್ದಕ್ಕೆ ಚಾನಲ್ನ ಎಲ್ಲರಿಗೂ ತುಂಬ ಹೃದಯದ